ನಾನಿವತ್ತು ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿನ ಅಪ್ಡೇಟ್ಸ್ ಎಲ್ಲ ಕೊಡ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರು ಟ್ರಾಫಿಕ್. ಇವಾಗ ಕೃಷಿ ಮೇಳದ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ನೋಡಿ, ಕೃಷಿ ಮೇಳ 2025. ಕೃಷಿ ಮೇಳ 2025 ನವೆಂಬರ್ 13ರಿಂದ 16ವರೆಗೂ JKVKಯಲ್ಲಿ ನಡೀತಾ ಇದೆ. ಕೃಷಿ ಸಚಿವರಾದ ಚಲುವರಾಯ ಸ್ವಾಮಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಕೃಷಿ ತಂತ್ರಜ್ಞಾನ, ಸುಸ್ಥಿರ ಕೃಷಿ ಪದ್ಧತಿಗಳು ಮತ್ತೆ ಆಧುನಿಕ ಕೃಷಿ ಸಲಕರಣೆಗಳ ಪ್ರದರ್ಶನಗಳನ್ನ ಮಾಡಲಾಗ್ತಿದೆ. 700ಕ್ಕೂ ಹೆಚ್ಚು ಪ್ರದರ್ಶಕರು ಅತ್ಯಾಧುನಿಕ ಕೃಷಿ ತಂತ್ರಜ್ಞಾನವನ್ನ ಪ್ರದರ್ಶಿಸುತ್ತಿದ್ದಾರೆ. ಫಲಪುಷ್ಪ ಪ್ರದರ್ಶನವನ್ನು ಕೂಡ ಒಳಗೊಂಡಿದೆ. ಬಹಳ ಅದ್ಭುತವಾಗಿ ಫಲಪುಷ್ಪ ಪ್ರದರ್ಶನವನ್ನ ಮಾಡಿದ್ದಾರೆ. ಕೃಷಿ ಪ್ರವಾಸೋದ್ಯಮ ಎಂಬ ಹೊಸ ಪರಿಕಲ್ಪನೆಯೊಂದಿಗೆ ಈ ಬಾರಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಪ್ರವಾಸಿಗರನ್ನ ಕೃಷಿ ಜಮೀನಿಗೆ ಕರೆತಂದು ಕೃಷಿ ಆಧಾರಿತ ಚಟುವಟಿಕೆಗಳನ್ನು ತೋರಿಸಲಾಗ್ತಿದೆ ಹಾಗೂ ಅದರಲ್ಲಿ ಪಾಲ್ಗೊಳ್ಳಲು ಕೂಡ ನಿಮಗೆ ಅವಕಾಶ ನೀಡ್ತಿದ್ದಾರೆ. ಕೃಷಿ ಮೇಳದಲ್ಲಿ ಊಟದ ಸೌಲಭ್ಯ ಕೂಡ ಇದೆ. ನೋಡಿ, ಎಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. 2 ವೀಲರ್ಸ್ ಎಲ್ಲ ರೈಟ್ ಹೋಗ್ಬೇಕಂತ, ಕಾರೆಲ್ಲ ಲೆಫ್ಟ್. ಇಲ್ಲ, ಜನ ಇಲ್ಲ ಅನ್ಕೊಂಡು ಬಂದ್ವಿ, ಬೇಗ ಬಂದಿದ್ದೀವಲ್ಲ ಅಂತ. ಇಲ್ಲಿ ನೋಡಿ, ಆಲ್ರೆಡಿ ಎಷ್ಟು ವೆಹಿಕಲ್ಸ್ ಬಂದಿದೆ. ಕಾರ್ ಪಾರ್ಕ್ ಮಾಡಿದ್ದಾಯ್ತು. ಇವಾಗ ಕೃಷಿ ಮೇಳನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಲಸಿನ ಗಿಡದ ನರ್ಸರಿಯಿಂದ ಎಂಟ್ರಿ ಆಗ್ತಿದ್ದೀವಿ. ಈಗ ನಾವು ಮಧುವನ ಅಂದರೆ ಬಿ ಪಾರ್ಕ್, ಹನಿ ಬಿ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಸೂರ್ಯಕಾಂತಿ ಗಿಡಗಳು, ಬಿ ಗಾರ್ಡನ್. ಇಲ್ಲೇನೇನೋ ಗಿಡಗಳಿದೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ಇವತ್ತು ಗುರುವಾರ 13ನೇ ತಾರೀಕಿಗೆ ಬಂದಿದ್ದೀನಿ. ಜನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದ್ದಾರೆ. ಮೋಸ್ಟ್ಲಿ ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅನಿಸುತ್ತೆ. ನರ್ಸರಿ, ಚೆಂಡು ಹೂವು ಮತ್ತು ಬೇರೆ ಬೇರೆ ಚೆಂಡು ಹೂವಿನಲ್ಲೇ ಬೇರೆ ಬೇರೆ ಬಗೆಗಳು, ಕಲರ್ಗಳಿದೆ. ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ನೋಡಿ, ಇದು ಚೆಂಡು ಹೂವುದು ಪ್ಲಾಂಟೇಶನ್ ಬೆಳೆಸಿದ್ದಾರೆ. ಕಲರ್ ಕಲರ್ ಚೆಂಡು ಹೂವು ಅರಿಶಿನ ಮತ್ತು ಆರೆಂಜ್ ಕಲರಲ್ಲಿದೆ. ಎಕ್ವಿಪ್ಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಕೃಷಿಗೆ ಬಳಸುವಂತಹ ಎಕ್ವಿಪ್ಮೆಂಟ್ಸ್ ಮತ್ತು ಮೆಷಿನರೀಸ್. ಬೇಕರಿ ಮೆಷಿನ್ಸ್, ಡೋ ಮಿಕ್ಸ್ ಮಾಡೋದು, ಡೋ ಸಪ್ರೇಟ್ ಮಾಡೋದು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸ್ಯಾಂಡ್ ಪಾಪಿಂಗ್ ಮೆಷಿನ್, ಮ್ಯಾನ್ಯುಯಲ್ ಅರೇಕಾ ನಟ್ ಡಿಹಸ್ಕರ್, ವೈಟ್ ಪೆಪ್ಪರ್ ಮೇಕಿಂಗ್, ಕೊಯ್ಲು ಉಪಕರಣಗಳು, ಹಾರ್ವೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್. ಔಷಧಿ ಹೊಡೆಯೋದು, ಅಂತರ ಬೇಸಾಯ ಉಪಕರಣಗಳು, ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್.
ಹುರುಳಿಕಾಳಿನ ಗಿಡಗಳು, ಹಾರ್ಸ್ ಗ್ರಾಮ್. ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಚಂದವಾಗಿ ಕಾಣೋ ಥರ ಚೆಂಡು ಹೂವಿನ ಗಿಡಗಳು. ಒಳಗಡೆ ತುಂಬ ಗಲೀಜು ಹೋಗಲ್ಲ. ಇಲ್ಲಿ ನೋಡಿ ಬುಟ್ಟಿಗಳನ್ನ ನೇಯ್ತಾ ಇದ್ದಾರೆ. ನೋಡಿ ಕೃಷಿ ಮೇಳಕ್ಕೆ ಬರೋರಿಗೆ ಫ್ರೀ ಹೆಲ್ತ್ ಸರ್ವಿಸಸ್ ಕೂಡ ಇದೆ. ನನ್ನ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಈ ಕ್ಯಾಂಪು, ಅಲ್ಲಿ ಫ್ರೀಯಾಗಿ BP ಚೆಕಪ್, ತೂಕ ತಪಾಸಣೆ, ಆ ರೀತಿ ಕೆಲವು ಬೇಸಿಕ್ ಫೆಸಿಲಿಟೀಸ್ನ ಫ್ರೀಯಾಗಿ ಚೆಕಪ್ ಮಾಡ್ತಾ ಇದ್ದಾರೆ. ಬಂದು ಈ ಸೌಲಭ್ಯನ ಉಪಯೋಗಿಸ್ಕೋಬೋದು. ನೋಡಿ ಡ್ರೋನ್ ಹಾರಿಸ್ತಾ ಇದ್ದಾರೆ. ಇದೇ ರೀತಿ ಪ್ಲಾಂಟ್ಸ್ಗೆ ಡ್ರೋನ್ ಹಾರಿಸಿ ಮೆಡಿಸನ್ ಅಥವಾ ಔಷಧಿ ಪೆಸ್ಟಿಸೈಡ್ಸ್ನ ಹಾಕ್ಬೋದು. ಅರವಿಂದಿಗೆ ತುಂಬ ಹೊಟ್ಟೆ ಉರಿಸ್ತಾ ಇದ್ದೀನಿ, ಅಲ್ಲೋಗೋಣ ಇಲ್ಲೋಗೋಣ ಅಂತ. ನೋಡಿ ಸುತ್ತ ಹೂವು, ಗ್ರೀನರಿ ತುಂಬ ಚೆನ್ನಾಗಿರುತ್ತೆ. ಮಕ್ಳುಗಳನ್ನ, ಯಂಗ್ಸ್ಟರ್ಸ್ನ ಕರ್ಕೊಂಡು ಬನ್ನಿ. ನಮ್ಮ ರೈತರ ಬಗ್ಗೆ, ಕೃಷಿ ಬಗ್ಗೆ, ಅಥವಾ ಏನೇನು ಪ್ರಾಡಕ್ಟ್ಸ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ಬೆಳೆ ಬೆಳೆಯೋದು ಹೇಗೆ, ಯಾವ್ಯಾವ ಥರ ಬೆಳೆ ಬೆಳಿಬೋದು ಅನ್ನೋದನ್ನೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಜೋಳ, ಸೂರ್ಯಕಾಂತಿ. ಫ್ಲವರ್ ಫೀಲ್ಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಫೋಟೋಶೂಟ್ ಸ್ಪಾಟ್ ಆಗುತ್ತೆ. ಬನ್ನಿ ಎಲ್ಲರೂ ವಿಸಿಟ್ ಮಾಡಿ, ರೈತರ ಹತ್ರ ಪರ್ಚೇಸ್ ಮಾಡಿ, ವ್ಯಾಪಾರ ಮಾಡಿ. ರೈತರಿಗೆ ಉಪಯೋಗ ಆಗುತ್ತೆ, ಹಾಗೆ ನಿಮಗೂ ತುಂಬ ಕ್ವಾಲಿಟಿ ಇರುವಂತಹ ವಸ್ತುಗಳು ಕೃಷಿ ಮೇಳದಲ್ಲಿ ಸಿಗ್ತಾ ಇದೆ. ಇವಾಗ ರಾಗಿ ತೆನೆ ಹತ್ರ ತೋರಿಸ್ತೀನಿ ಬನ್ನಿ. ನೋಡಿ ರಾಗಿ ತೆನೆ, ಇನ್ನೂ ರಾಗಿ ಬಿಟ್ಟಿಲ್ಲ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಜನನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವಾಗ ಜನ ಬರ್ತಾ ಇದ್ದಾರೆ. ನೋಡಿ ಇದೆಲ್ಲ ರಾಗಿ ಫೀಲ್ಡು. ಇಲ್ಲಿ ಕೃಷಿ ಎಕ್ವಿಪ್ಮೆಂಟ್ಸ್ಗಳು ಸೆಕ್ಷನ್ನು. ಟು ಬಿ ಲಾಂಚ್ಡ್ ಸೂನ್ ಅಂತೆ. ರೈತರಿಗೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಇದೆ. ಯಾರಿಗಾದ್ರೂ ಏನಾದರೂ ಮಾಹಿತಿ ಬೇಕಾದರೆ, ಅಥವಾ ನಿಮ್ಮ ಬೆಳೆ ಬಗ್ಗೆ ಅಥವಾ ಎಕ್ವಿಪ್ಮೆಂಟ್ಸ್ ಬಗ್ಗೆ ಏನಾದರೂ ಬೇಕಾದರೆ ಇನ್ಫಾರ್ಮೇಷನ್ನು, ಕನ್ಸಲ್ಟೆನ್ಸಿ ಸರ್ವಿಸಸ್ ಕೂಡ ಇದೆ. ಎಲ್ಲರೂ ಬಂದು ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಫಲಪುಷ್ಪ ಪ್ರದರ್ಶನ ಮಾಡಿದ್ದಾರೆ. ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ.
ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಕೃಷಿ ಮೇಳಕ್ಕೆ. ತುಂಬ ಖುಷಿಯಾಗುತ್ತೆ. ಪರ್ಚೇಸ್ ಮಾಡೋದಲ್ಲದೆ ಕೃಷಿ ಬಗ್ಗೆ ನಿಮಗೆ ಸ್ವಲ್ಪ ನಾಲೆಡ್ಜ್ ಸಿಗುತ್ತೆ. ಆಮೇಲೆ ಈ ಥರ ಎಲ್ಲ ಇದೆಯಾ ಅಂತ ಕೆಲವು ವಿಷಯಗಳು ಅದ್ಭುತ ಅನಿಸುತ್ತೆ. ಸೊ ಎಲ್ಲರೂ ಬನ್ನಿ. ಊಟಕ್ಕೆ ಹೋಗ್ತಾ ಇದ್ದೀವಿ. 50 ರೂಪೀಸ್ ರಾಗಿ ಬಾಲ್ ಮೀಲ್ಸ್ ಇದೆ. ರಾಗಿ ಮುದ್ದೆ ಊಟ ಇಂಗ್ಲೀಷಲ್ಲಿ ಹಾಗೆ ಹಾಕಿರೋದು ಬೋರ್ಡು, ಅದಕ್ಕೆ ಹಾಗೆ ಹೇಳದ್ನಪ್ಪ. ಮುದ್ದೆ ಊಟಕ್ಕೆ ಕೂತಿದ್ದೀವಿ ನೋಡೋ. ಮುದ್ದೆ ಊಟಕ್ಕೆ ಕೂತಿದ್ದೀವಿ. ಮೊಟ್ಟೆ ಇದೆ. ನಾನು ನಾನ್ ವೆಜಿಟೇರಿಯನ್, ಪಕ್ಕ ನಾಟಿ ಸ್ಟೈಲು. ಇವನಿಗೆ ನಾನ್ ವೆಜ್ ಅಂದರೆ ಆಗಲ್ಲ. ಕುಲ್ಚರ್ ಇವನು. ಬ್ಯುಸಿ ಲೈಫ್ಗಳಲ್ಲಿ ಬ್ರೇಕ್ ತಗೊಂಡು ಕೃಷಿ ಮೇಳಕ್ಕೆ ಬನ್ನಿ. ನೀವು ಬಂದರೆ ಕೃಷಿ ಮೇಳದಲ್ಲಿ ಪಾಟರಿ ಟ್ರೈ ಮಾಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಎಣ್ಣೆ ಹಾಕ್ತಾರೆ. ಈ ಎಣ್ಣೆ ಹಾಕಿ ರಿಟರ್ನ್ ಮಾಡಿದ್ರೆ ವಾಪಸ್ ಬೀಳಲ್ಲ, ಸೋರಲ್ಲ. ಇಲ್ಲಿ ಮುಂದೆ ಇಲ್ಲೇ ಬತ್ತಿ ಹಾಕಿ ಈ ಥರ ದೀಪ ಹಚ್ಬೋದು. ಕೇವಲ 50 ಗ್ರಾಮ್ ಎಣ್ಣೆ ಹಾಕಿದ್ರೆ ಸಾಕು. ಬೆಳಗ್ಗೆ ಹಚ್ಚಿದ್ರೆ ರಾತ್ರಿವರೆಗೂ ಉರಿಯುತ್ತೆ, ರಾತ್ರಿ ಹಚ್ಚಿದ್ರೆ ಬೆಳಗ್ಗೆವರೆಗೂ ಸತತವಾಗಿ ಉರಿಯುತ್ತೆ. ತೆಗಿಬೇಕಂದ್ರೆ ಇಲ್ಲಿ ಮುಂದೆ ಬರುತ್ತೆ. ಕೆಳಗಡೆ ಮಾತ್ರ ಯಾವ ಕಾರಣಕ್ಕೂ ಬೀಳಲ್ಲ. ಹೆಂಗೆ ಸಾಧ್ಯ ಅದು? ಏನು ಈ ಟೆಕ್ನಾಲಜಿ? ಒಳಗಡೆ ಒಂದೇ ಮಾಡಿರ್ತೀವಿ ಮೇಡಮ್, ನಾನ್ ರಿಟರ್ನ್ ಬಾಲ್. ಯಾವ ಕಾರಣಕ್ಕೂ ಒಂದು ಹನಿನೂ ಸೋರಲ್ಲ. ಕೇವಲ 50 ಗ್ರಾಮ್ ಎಣ್ಣೆಯಲ್ಲೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಉರಿಯುತ್ತೆ. ತುಂಬ ಚೆನ್ನಾಗಿದೆ, ತೊಗೊಳ್ಳಿ. ಇದೆಲ್ಲ ಎಷ್ಟಿದೆ? 150 ರೂಪಾಯಿ ಒಂದು ಮೇಡಮ್. ಯಾವ್ದು ತೊಗೊಂಡ್ರು? ಯಾವ ತೊಗೊಂಡು ಇದ್ದೀವಿ ಅದು ಜೊತೆ 150. ಕೃಷಿ ಮೇಳಕ್ಕೆ ಬಂದು ದೀಪಗಳು ಮತ್ತು ಪಾಟರಿ ಮಾಡಿದ್ದೀನಿ, ಮತ್ತು ಕೆಲವು ಬಟ್ಟೆ ಕೊಂಡ್ಕೊಂಡಿದ್ದೀನಿ. ಬನ್ನಿ ಎಲ್ಲರೂ ಕೃಷಿ ಮೇಳಕ್ಕೆ, ಮಕ್ಕಳನ್ನ ಕರ್ಕೊಂಡು ಬನ್ನಿ. ನಿಮಗೆ ತುಂಬ ಕೃಷಿ ಬಗ್ಗೆ ನಾಲೆಡ್ಜ್ ಸಿಗುತ್ತೆ. ಕೊಂಡ್ಕೊಳ್ಳಿ. ರೈತರನ್ನ ಉದ್ಧಾರ ಮಾಡೋಣ, ಯಾಕಂದರೆ ರೈತನೇ ನಮ್ಮ ದೇಶದ ಬೆನ್ನೆಲುಬು. ಥ್ಯಾಂಕ್ ಯು.